ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ನೋಟುಗಳ ಹಿಂದೆ ಇರೋ ಚಿತ್ರಗಳ ಮಹತ್ವ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಖಂಡಿತ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇವಾಗ ಅದನ್ನ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟಿಂಗ್, ನೋಟುಗಳ ಹಿಂದಿರುವ ಈ ಚಿತ್ರಗಳ ಮಹತ್ವ ಏನು ತಿಳ್ಕೊಳ್ಳೋಣ ಬನ್ನಿ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿವಿಧ ಮುಖಬೆಲೆಯ ನೋಟುಗಳನ್ನ ಮುದ್ರಿಸಿ ಜನಸಾಮಾನ್ಯರಿಗೆ ಲಭಿಸುವಂತೆ ವಿತರಿಸುತ್ತೆ. ಇದನ್ನು ನಕಲು ಮಾಡಲು ಸಾಧ್ಯವಾಗದಂತೆ ವಿನ್ಯಾಸ ಹಾಗೂ ಹಲವು ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಪ್ರತಿ ನೋಟಿನ ವಿನ್ಯಾಸದಲ್ಲೂ ಗಾಂಧೀಜಿಯವರ ಮತ್ತು ಮುಖಬೆಲೆಯ ಚಿತ್ರಗಳು ಕಡ್ಡಾಯವಾಗಿದ್ರು, ಹಿಂಬದಿಯಲ್ಲಿ ಮಾತ್ರ ಬೇರೆ ಬೇರೆಯಾದ ಚಿತ್ರಗಳು ಇರುತ್ತವೆ. ಈ ಚಿತ್ರಗಳನ್ನ ಯಾಕೆ ಆಯ್ಕೆ ಮಾಡ್ಕೋತಾರೆ? ಇದರ ಮಹತ್ವ ಏನು? ಪ್ರತಿ ನೋಟಿನ ಹಿಂಭಾಗದಲ್ಲಿರುವ ಚಿತ್ರಕ್ಕೆ ತನ್ನದೇ ಆದ ಮಹತ್ವ, ಕಾರಣ ಹಾಗೂ ಅರ್ಥವಿದೆ. ಬನ್ನಿ, ಈ ಕಾರಣಗಳು ಯಾವುವು, ಅದರ ಮಹತ್ವ ಏನು ಅನ್ನೋದನ್ನ ತಿಳಿಯೋಣ. ₹1 ನೋಟು. ಈ ಚಿತ್ರ ಭಾರತದಲ್ಲಿ ಆದ ಕೈಗಾರಿಕಾ ಕ್ರಾಂತಿಯನ್ನ ಬಿಂಬಿಸುತ್ತೆ. ಇನ್ನು ₹2 ನೋಟು. ಈ ನೋಟಿನ ಹಿಂದೆ ಇರುವ ಉಪಗ್ರಹದ ಚಿತ್ರ ಭಾರತ ಮೊದಲು ಉಡಾಯಿಸಿದ ಆರ್ಯಭಟ ಉಪಗ್ರಹದ್ದಾಗಿದೆ. ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಭಾಗದಲ್ಲಿ ಭಾರತ ಸಾಧಿಸಿದ ಸಾಧನೆಯನ್ನ ಈ ಮೂಲಕ ಸಂಭ್ರಮಿಸಲಾಗಿದೆ. ಇನ್ನು ₹5 ನೋಟು. ಈ ಚಿತ್ರದಲ್ಲಿ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಬಳಸ್ತಾ ಇರೋದನ್ನ ತೋರಿಸಲಾಗಿದ್ದು, ಕೃಷಿ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನ ಬಿಂಬಿಸಲಾಗುತ್ತೆ. ₹10 ನೋಟು. ಖಡ್ಗ, ಮೃಗ, ಆನೆ, ಹುಲಿಗಳ ಚಿತ್ರ ನಡುವೆ ವಿವಿಧ ಸಸ್ಯ ಮತ್ತು ಹೂವುಗಳನ್ನ ಅತಿ ಅದ್ಭುತವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಮೂಲಕ ಭಾರತದ ಜೀವ ವೈವಿಧ್ಯತೆಯನ್ನ ವಿವರಿಸಲಾಗುತ್ತೆ. ಇನ್ನು ₹20 ನೋಟು. ನಮ್ಮ ದೇಶದ ಬಂಗಾಳ ಕೊಲ್ಲಿಯಲ್ಲಿರೋ ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಾಜಧಾನಿ ಪೋರ್ಟ್ ಬ್ಲೇರ್ ನಲ್ಲಿರೋ ಮೌಂಟ್ ಹ್ಯಾರಿಯಟ್ ದೀಪಸ್ತಂಭದಿಂದ ನೋಡಿದಾಗ ಕಾಣುವ ತೆಂಗಿನ ಮರಗಳ ಸಮೃದ್ಧತೆ ಹಾಗೂ ಸಮುದ್ರದ ಚಿತ್ರವನ್ನ ಕಲಾತ್ಮಕವಾಗಿ ವಿನ್ಯಾಸದ ಚೌಕಟ್ಟಿನಲ್ಲಿ ಹುದುಗಿಸಿ ಭಾರತದ ತೀರ ಸೌಂದರ್ಯವನ್ನ ಬಿಂಬಿಸಲಾಗಿದೆ. ಇನ್ನು ₹50 ನೋಟು. ಈ ಚಿತ್ರದಲ್ಲಿ ನವದೆಹಲಿಯಲ್ಲಿರೋ ಸಂಸತ್ ಭವನ ಕಟ್ಟಡವನ್ನ ಚಿತ್ರಿಸಲಾಗಿದ್ದು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಿಂಬಿಸಲಾಗಿದೆ. ಇನ್ನು ₹100 ನೋಟು. ಈ ನೋಟ್ನಲ್ಲಿ ಭಾರತದ ಅತ್ಯುನ್ನತ ಪರ್ವತವಾಗಿರುವ ಕಾಂಚನಜುಂಗ ಪರ್ವತದ ಹಿಮಾಚ್ಛಾದಿತ ಶಿಖರಗಳನ್ನ ಕಲಾತ್ಮಕ ಚೌಕಟ್ಟಿನೊಳಗೆ ಮೂಡಿಸಲಾಗಿದೆ. ಹಾಗೆ ಈಗ ಬಂದಿರೋ ಹೊಸ ₹500 ನೋಟು. ಇದರಲ್ಲಿ ಭಾರತದ ಇತಿಹಾಸದ ಹಲವು ಪ್ರಮುಖ ಕ್ಷಣಗಳನ್ನ ದಾಖಲಿಸಿರುವ ಕೆಂಪು ಕೋಟೆಯಲ್ಲಿ ಭಾರತದ ಧ್ವಜ ಹಾರಾಡ್ತಾ ಇರೋದನ್ನ ಈ ಚಿತ್ರದಲ್ಲಿ ವಿವರಿಸಲಾಗಿದ್ದು, ಸ್ವತಂತ್ರ ಭಾರತದ ಸಾಕಾರವನ್ನ ಬಿಂಬಿಸಲಾಗಿದೆ. ಇನ್ನು ಹೊಸ ₹2000 ನೋಟು. ಕಳೆದ ವರ್ಷ ಭಾರತ ಮಂಗಳಯಾನ ಎಂಬ ಅಭಿಯಾನದ ಮೂಲಕ ಮಂಗಳನ ಬಳಿ ಸಾಗಿದ ಉಪಗ್ರಹದ ಚಿತ್ರವನ್ನ ಪ್ರಕಟಿಸುವ ಮೂಲಕ ಖಗೋಳ ವಿಜ್ಞಾನದಲ್ಲಿ ಆಗಿರುವ ಪ್ರಗತಿಯನ್ನ ಬಿಂಬಿಸಲಾಗಿದೆ. ಸೊ ಕೇಳಿಸ್ಕೊಂಡ್ರಲ್ಲ, ಈ ನೋಟುಗಳ ಹಿಂದೆ ಇರುವ ಚಿತ್ರಗಳ ಇಂಟ್ರೆಸ್ಟಿಂಗ್ ವಿಷಯಗಳು. ತುಂಬಾ ಜನಕ್ಕೆ ಇದು ಗೊತ್ತಿರ್ಲಿಕ್ಕಿಲ್ಲ. ಅದನ್ನ ನಾನ್ ತಿಳಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಿಮ್ಮ ಒಪಿನಿಯನ್ಸ್ ಅನ್ನ ಹೇಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.